ಹಾಯ್ ಹಲೋ ನಮಸ್ಕಾರ. ನಾನು ಬಸವರಾಜ್ ಆರ್ಜೆ. ಇವತ್ತು ವಿಶೇಷವಾದ ವ್ಯಕ್ತಿ ಜೊತೆಗೆ ಒಂದಷ್ಟು ಹಸುಗಳ ಪರಿಚಯ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ವಶಿಷ್ಠ ಕಪಿಲ ಅಂತ ಹೇಳಿ ಒಂದು ಪುಂಗನೂರು ಜಾತಿಯ ಒಂದು ಕರುಗಳನ್ನ ಇವತ್ತು ನಿಮ್ ಜೊತೆ ಪರಿಚಯ ಮಾಡ್ಸೋಕೆ ಬಂದಿದ್ದೀನಿ. ದಾವಣಗೆರೆಯಲ್ಲಿ ವಿನಯ್ ಅಂತ ಹೇಳಿ ಆ ಒಂದು ಕರುಗಳನ್ನ ಸಾಕಿದ್ದಾರೆ. ಕರುಗಳ ಪರಿಚಯ ಮಾಡೋಣ, ಯಾವ ರೀತಿ ಸಾಕ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವಿನಯ್ ಅವರು ಇದ್ದಾರೆ. ಸರ್ ನಮಸ್ಕಾರ. 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 ಹೇಳಿ, ಈ ಪುಂಗನೂರು ಹಸುಗಳನ್ನ ಅಂದ್ರೆ ಕರುಗಳನ್ನ ಸಾಕ್ತಾ ಇದ್ರ? ಹೌದೌದೌದು. ಎಷ್ಟು ಕರುಗಳು ಇವು ಕರುಗಳು ಬಂದ್ಬಿಟ್ಟು ನಾಡಪಟ್ಟಿ ಒಳಗಡೆಗೆ ಕೃಷ್ಣರಾಜು ಅಂತ ಇದಾರೆ, ಅವರು ಇಂಪ್ರೂವ್ ಮಾಡಿರೋ ಬ್ರೀಡ್ ಇವು. ಅಲ್ಲಿಂದ ತಗೊಂಬಂದ್ವಿ, ಹೋಗಿ 10 ರಿಂದ 14 ಲಕ್ಷ ರೂಪಾಯಿ ಕೊಟ್ಟು ತಗೊಂಬಂದಿವಿ ಇದನ್ನ. ಅದ್ರೊಳಗಡೆ ಕಲರು ವೇರಿಯಂಟ್ ಎಲ್ಲ ಇರುತ್ತೆ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಇದನ್ನ ತಿರುಪತಿ ತಿಮ್ಮಪ್ಪನ ಹಾಲಾಭಿಷೇಕ ದಿನನಿತ್ಯ ಇದೇ ಕರುಗಳ ಆಕಳಿದ್ದ ಆಗೋದು. ಇದನ್ನ ತಿಮ್ಮಪ್ಪನ ತಂದೆ ತಾಯಿ ಅಂತಾನು ಹೇಳ್ಬೋದು. ಇದರಲ್ಲಿ ಯಾವ ರೋಗಕ್ಕೆ ಮದ್ದು ಅಂದ್ರೆ ಇದಕ್ಕೆ ಲಕ್ಷಾಂತರವೇ. ಇದ್ರದ್ದು ಅಗಾಧವಾದ ಪ್ರೀತಿ ಪ್ರೇಮ ಮತ್ತ ಅದಾದ್ಮೇಲೆ ಇದ್ರದ್ದು ಸೌಕರ್ಯಗಳು ವಾತ್ಸಲ್ಯ ಇದನ್ನ ಯಾರು ಕೊಡಕ್ ಆಗಲ್ಲ. ತಿರುಪತಿ ತಿಮ್ಮಪ್ಪಗೆ ಹಾಲು ಕೊಟ್ಟವು ಇವು. ಅವು ಅಜ್ಞಾತವಾಸದಾಗಿದ್ದಾಗ ಬೆಟ್ಟದ ಮೇಲೆ ನೆಲ್ಸಕ್ಕಿರೋ ಮುಂಚೆ ವೈಕುಂಠದಿಂದ ಲಕ್ಷ್ಮೀನ ಹುಡ್ಕೊಂಡ್ ಬಂದಾಗ ಆಹಾರ ಇಲ್ದಂಗೆ ಏನು ಅವರು ಹುತ್ತದಲ್ಲಿ ಕುಂತಿದ್ರಲ್ಲ ತಿಮ್ಮಪ್ಪ, ಆವಾಗ ಹಾಲು ಕೊಟ್ಟಂತ ಜಾತಿ ಈ ಪುಂಗನೂರು ವಶಿಷ್ಠ ಕಪಿಲ ಜಾತಿ. ವಶಿಷ್ಠ ಮಹರ್ಷಿಗಳು ಇದನ್ನ ರಾಕ್ಷಸರನ್ನ ದೇವತೆಗಳನ್ನ ಮಾಡಕ್ ಇಟ್ಕೊಂಡಿದ್ರಂತೆ. ಅವರು ಸಾಕಿರ್ತಕ್ಕಂತ ಒಂದು ಬ್ರೀಡ್ ಇದು. ಅದಾದ್ಮೇಲೆ ನಾಡಪಟ್ಟಿ ಒಳಗೆ ಆಂಧ್ರ ಡಾಕ್ಟರ್ ಕೃಷ್ಣರಾಜು ಅಂತ ಇದನ್ನ ಬ್ರೀಡ್ ಇಂಪ್ರೂವ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಮನುಷ್ಯ, ರಾಷ್ಟ್ರ ಪ್ರಶಸ್ತಿ ವಿಜೇತರವರು. ಅವರಲ್ಲಿ ಸಿಗತಕ್ಕಂತ ತಳಿಗಳು ಬಿಟ್ರೆ ಬೇರೆ ಎಲ್ಲೂ ತಳಿಗಳು ಒರಿಜಿನಲ್ ಸಿಗಲ್ಲ. ಕರು ತಗೊಂಡ್ಬಂದಿರ? ಈಗ ನಾವು 7 ಲಕ್ಷಕ್ಕೆ ಒಂದ್ರಂಗೆ 14 ಲಕ್ಷ ಕೊಟ್ಟು 2 ಕರು ತಗೊಂಬಂದಿವಿ. ಇದು ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರ ಮನೇಲಿ ಬಿಟ್ರೆ ನೀವು ಸಾಕಿರೋದು ಫಸ್ಟ್ ಟೈಮ್ ದಾವಣಗೆರೆ? ಹಲವಾರು ಕಡೆ ಇದಾವೆ ಅಂತ ಹೇಳ್ತಾರೆ, ಬಟ್ ನಾನು ನೋಡಿದೀನಿ. ಆದ್ರೆ ಉಸ್ತುವಾರಿ ಸಚಿವರು 2 ತಂದಿದ್ದಾರೆ. ಅವರಲ್ಲಿ ಹಲವಾರು ಮರಿಗಳು ಇದಾವೆ, 8 ರಿಂದ 14 ಇದಾವೆ. ನನ್ನಲ್ಲಿ 2 ಇದಾವೆ. ಅವತ್ತು ಬಿಟ್ರೆ ಬಾತಿ ಒಳಗೆ ಸಂತೆಬೆನ್ನೂರಾಗೆ ಅಲ್ಲಿ ಇಲ್ಲಿ ಇದಾವೆ ಅಂತ ಹೇಳ್ತಾರೆ, ನಾವು ನೋಡಿಲ್ಲ ಅಷ್ಟೇ. ಯಾಕೆ ಇಷ್ಟೊಂದು ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ, ಇವತ್ತಿನ ಆಧುನಿಕದಲ್ಲಿ ಸೊ ಎಲ್ಲೋ ಒಂದ್ ಕಡೆ ಈ ಹಸುಗಳನ್ನ ಸಾಕೋದು ಕಮ್ಮಿ ಆಗ್ತಾ ಇದೆ ಇವತ್ತಿನ ಮಾಡರ್ನ್ ಜನರೇಷನ್ಗೆ. ಸೊ ಯಾಕೆ ನಿಮ್ಗೆ ಇಷ್ಟು ಕ್ರೇಜ್ ಇದನ್ನ ಸಾಕ್ಲಿಕ್ಕೆ ಅಂತ ನಾವು ಕೇಳ್ತಾ ಇದ್ದೀವಿ. ಒಂದು ಏನಪ್ಪಾ ಅಂದ್ರೆ ನಮ್ಮ ಪರಂಪರೆ, ಆರ್ಯವೈಶ್ಯ ಪರಂಪರೆ. ಒಂದು ಕಾಲದಲ್ಲಿ ದಾವಣಗೆರೆ ಅಂತ ಹೆಸರು ಯಾಕೆ ಬಂತು ಅಂದ್ರೆ ನಮ್ಮ ಆರ್ಯವೈಶ್ಯ ಜನಾಂಗದಲ್ಲಿ ದನಗಳು ಕಟ್ತಿದ್ರಂತೆ, ಅದಕ್ಕೆ ಇದನ್ನ ದಾವಣಗೆರೆ ಅಂತ ಬಂದಿರೋದು. ನಮ್ಮ ರಕ್ತದಲ್ಲಿ ಹಸು ಸಾಕಾಣಿಕೆ ಇದೆ, ಆರ್ಯವೈಶ್ಯ ಜನಾಂಗದ ರಕ್ತದಲ್ಲಿ. ಆರ್ಯವೈಶ್ಯಿಗರು ಮೂಲತಃ ಗೋಮತಿ ಜನಾಂಗದವರು. ಅದು ಪೂಜಿಸ್ತಿದ್ರು, ಗೌರವಿಸ್ತಿದ್ರು. ಹೌದೌದು. ಆ ಕಾರಣಕ್ಕೊಂದು. ಇನ್ನೊಂದು, ಇವತ್ತಿನ ಮಕ್ಕಳು ಎಲ್ಲಾ ಮೊಬೈಲ್ ಹಿಡ್ಕೊಂಡು ವಾತ್ಸಲ್ಯ ಮರ್ತಿದ್ದಾರೆ. ನಾಯಿ ಸಾಕೋ ಬದಲು ಎಲ್ಲರ ಮನೆಗೂ ಹಿಂದೂವಾದಿಗಳು, ಹಿಂದುತ್ವದವರು ಎಲ್ಲರೂ ಒಂದೊಂದು ಹಸು 2 ಹಸು ಸಾಕಿದ್ರೆ ಎಲ್ಲಾ ಜನಾಂಗ ಇಂಪ್ರೂವ್ ಆಗುತ್ತೆ, ಆರೋಗ್ಯಗಳು ಮೇನ್ ಇಂಪ್ರೂವ್ ಆಕವೆ. ನಮ್ಮ ಮಕ್ಕಳ ಮನಸ್ಸು ಒಳಗಡೆಗೆ ನಾವು ವಾತ್ಸಲ್ಯ ತುಂಬಕ್ ಮೇನು. ಅವರ DNA ಒಳಗೆ ತಾಯಿಯ ಗೋಮಾತೆ ಆದಂತ ಸಗಣಿ, ಗೊಬ್ಬರ, ಗೋಮೂತ್ರ, ಹಾಲು, ಕ್ಷೀರ ಎಲ್ಲವೂ ತುಂಬಬೇಕು. ಅದು ಬಹಳ ಮುಖ್ಯ. ಮಕ್ಕಳಿಗೆ ಮೊಬೈಲ್ ಕೊಡೋದಲ್ಲ, ಸ್ಕೂಲಿಗೆ ಕಳ್ಸೋದಲ್ಲ. ಅವರ ಮನಸ್ಸಲ್ಲಿ ಗೋಮಾತೆಯ ಪೂಜೆ, ಭಕ್ತಿ, ವಾತ್ಸಲ್ಯ, ಪ್ರೀತಿ ಅಂದ್ರೆ ಏನಂತ ತುಂಬಬೇಕು. ಆವಾಗ ಮಾತ್ರ ಅವ್ರ ಮಕ್ಕಳುಗಳು ಅವ್ರ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಡಲ್ಲ. ಈಗ ಹಳ್ಳಿಯರಿಗೊಂದು ಚಾಲೆಂಜ್ ಮಾಡ್ತೀನಿ, ಸಿಟಿಯರಿಗೊಂದು ಚಾಲೆಂಜ್ ಮಾಡ್ತೀನಿ. ಯಾವ ಹಳ್ಳಿ ಒಳಗಡೆಗೆ ಆಕಳ ದನು ಕರು ಸಾಕಿದಾರಲ್ಲ, ಅವ್ರು ಯಾರು ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟಿಲ್ಲ. ಅದೇನ್ರ ಮಾಡರ್ನ್ ಸೈನ್ಸ್ ಬಂದತಿ. ಈಗ ತಂದೆ ತಾಯಿ ಆದಂತರ ಈ ಪುಸ್ತಕ ಓದು, ಎಜುಕೇಶನ್, ಕಂಪ್ಯೂಟರ್, ಮೊಬೈಲ್ ಎಲ್ಲವನ್ನು ಬಿಟ್ಟು ಸ್ವಲ್ಪ ಸೈಡಿಗಿಟ್ಟು ಇದಕ್ಕೆ 1 ಗಂಟೆ ದಿನ, ಬಹಳ ಬೇಡ 1 ಗಂಟೆ ಮೊಬೈಲ್ ನೋಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದಕ್ಕೆ 1 ಗಂಟೆ ಕಾಲ ಮೀಸಲಾಕಿಟ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ, ಆರೋಗ್ಯಗಳು ಇಂಪ್ರೂವ್ ಆಗ್ತವೆ. ನೋಡ್ರಿ, ಎಲ್ಲ 23-24 ಹಾರ್ಟ್ ಅಟ್ಯಾಕ್ ಆಗ್ತೈತಿ, ಎಲ್ಲರಿಗೂ ಸ್ಟ್ರೋಕ್ ಆಗ್ತೈತಿ. ಇದರಿಂದ ನಾವ್ ಯಾವ ಆಗಲ್ಲ. ಚಾಲೆಂಜ್. ಗೋಮಾತೆ ಅಂದ್ರೆ ಈ ಭೂಮಿ ತಾಯಿಗೆ ಹೋಲಿಸುವಂತ ಒಂದು, ಭೂಮಿ ಮಾತೆಗಿಂತನೂ ಜಾಸ್ತಿ ಸೌರ ಮಂಡಲಕ್ಕೆ ಇದನ್ನ ಹೋಲಿಸ್ಬೇಕು. ಈ ಹಸುಗಳನ್ನ ಪೂಜೆ ಮಾಡಿದ್ರೆ ಒಂದ್ ಕಡೆ ಎಲ್ಲಾ ದೇವತೆಗಳನ್ನ ಪೂಜೆ ಮಾಡ್ದಂಗೆ ಅಂತ ಹೇಳ್ತಾರೆ. ಎಲ್ಲಾ ದೇವತೆಗಳಲ್ಲ, ಮುಕ್ಕೋಟಿ ದೇವತೆಗಳು, ಮುಕ್ಕೋಟಿ ದೇವತೆಗಳು ಪೂಜೆ ಮಾಡ್ತಕ್ಕಂತ ಗೋಮಾತೆ. ಆದ್ರೆ ಇದು ನಮಗ್ ಕೊಡ್ತಕ್ಕಂತ ಪ್ರೀತಿ ಅಗಾಧ. ಏನು ತಿನ್ನಲ್ಲ ಅವು. ಅರ್ಧ ಲೀಟರ್ ಹಾಲು ಕುಡಿತವೆ, ಇಷ್ಟು ಕ್ಯಾರೆಟ್ ತಿನ್ನುತ್ತೆ, ಇಷ್ಟು ಬೀನ್ಸ್ ತಿನ್ನುತ್ತೆ, ಒಂದ್ ಸ್ವಲ್ಪ 1.5 ರೊಟ್ಟಿ ತಿನ್ನುತ್ತೆ. ಒಬ್ಬ ಮನುಷ್ಯನಿಗಿಂತ ಕಡಿಮೆ ಊಟ ಮಾಡ್ತವೆ. ಪ್ರೀತಿ ಮಾತ್ರ
ತಾಯಿಯಿಂದ ದೊಡ್ಡದಾಗ ಕೊಡ್ತವೆ. ಗೊತ್ತಾಗ್ತಾ ಇದೆ ನಿಮ್ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳ ತರ ಮಲ್ಕೊಂಡಿದೆ, ಬಹುಶಃ ಎಷ್ಟು ಖುಷಿ ಅನಿಸುತ್ತಲ್ಲ. ಇದು ಖುಷಿ, ಕ್ರೆಡಿಟ್ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಮನೆಯವ್ರಿಗೆ ಕೊಡ್ಬೇಕು. ಮನೆ ಹೆಸರು ಏನ್ ಸರ್? ಉಷಾ ಅಂತ, ಹೌಸ್ ವೈಫ್. ಆದ್ರೆ ಇದು ನಾನ್ ಸಾಕ್ತೀನಿ ತಂದಿನಿ ಅವೆಲ್ಲ ಬೇರೆ. ತಾಯಿಯಾಗಿ ಅವಳು ಇದಕ್ಕೆ ಬಹಳ ಸೇವೆ ಸಲ್ತಿದ್ದಾಳೆ. ಅವಳು ಇದ್ರ ಮೇಲೆ ತೋರ್ಸೋ ಪ್ರೀತಿ, ಆ ಕಾಳಜಿ ನಮಗೊಂದ್ ಚೂರು ಬರಲ್ಲ ಅಷ್ಟೊಂದು. ನಾವು ವ್ಯವಹಾರಸ್ಥರಾಗ್ತೀವಿ, ನಮ್ಮ ವ್ಯವಹಾರಗಳಲ್ಲಿ ನಾವು ಬಿಸಿ ಇರ್ತೀವಿ. ನಾವು ಪ್ಯಾಕೇಜ್ ಟೂರಿಸಂ ಮಾಡ್ತೀವಿ. ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್, ಚಿತ್ರಕೂಟ, ಭಾರತದಾದ್ಯಂತ ಅತಿ ಕಡಿಮೆ ದರದಲ್ಲಿ ಪ್ರವಾಸಕ್ಕೆ ಜನನ ಕರ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ಒಂದ್ಸರಿ ನಮ್ಮ ಜೊತೆ ಬಂದ್ರೆ 120, 160 ಜನ ಬರ್ತಾರೆ. ರಾಮಣ್ಕೋ ಸರ್ಕಲ್ ನನ್ನ ಆಫೀಸು. ಗಾಯತ್ರಿ ಬೆಣ್ಣೆ ದೋಸೆ ಹೋಟೆಲ್, ಪ್ರಸಿದ್ಧವಾದಂತ ಬೆಣ್ಣೆ ದೋಸೆ ಹೋಟೆಲ್ ದಾವಣಗೆರೆ ಒಳಗೆ, ಅವರ ಪಕ್ಕದಲ್ಲೇ ನಾವಿರೋದು. ಹಸುಗಳ ಸಂದರ್ಶನಕ್ಕೆ, ಇದ್ರಗಳ ಪರಿಚಯ, ಇದ್ರ ಯಾವ ರೀತಿ ಸಾಕೋದು, ಸಾಕಾಣಿಕೆ, ಉಚಿತವಾಗಿ ಕರುಗಳನ್ನ ಕೊಡ್ತೀವಿ, ಉಚಿತವಾಗಿ ಸೇವೆಗಳು ಕೊಡ್ತೀವಿ. ಆ ಜನ್ಮ ಪರ್ಯಂತ ಉಸಿರಿರೋ ತನಕ ಗೋಮಾತೆಯ ಸೇವೆಗಾಗಿ ಕಂಕಣ ತೊಟ್ಟು ನಿಂತ್ಕೊಂಡಿದೀವಿ. ರಾತ್ರಿ ಹಗಲು ಅನ್ನೋದೇ ಯಾವ ಬೇಕಾದ್ರೂ ಬಂದು ಕರುಗಳನ್ನ ನೋಡ್ಬೋದು, ಮುದ್ದಾಡ್ಬೋದು, ಮಾತಾಡಿಸ್ಬೋದು. ಯಾರಿಗಾರ ಸಾಕೋ ಇಂಟ್ರೆಸ್ಟ್ ಇದ್ರೆ ಹೇಳಿದ್ರೆ ನಾವೇ ಕರ್ಕೊಂಡು ಹೋಗಿ, ನಾನು ₹1 ಸೇವಾ ಶುಲ್ಕ ಮಾಡಲ್ಲ, ಹಂಗೆ ಕರುಗಳು ಕೊಡಿಸ್ತೀನಿ. ಅದು ಯಾವ ರೀತಿ ಬೆಳೆಸ್ಬೇಕು ಅಂತ ಹೇಳ್ಕೊಡ್ತೀನಿ. ಎಲ್ಲಾ ಸೇವೆಗಳನ್ನು ಉಚಿತವಾಗಿ ಕೊಡ್ತೀವಿ. ಇದನ್ನ ಯಾವ ರೀತಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟನಾ, ಅಥವಾ ಇದು ನಮ್ಮನ್ನ ಮೇಂಟೈನ್ ಮಾಡುತ್ತೆ. ಇದಕ್ಕೆ ಸ್ಪೆಷಲ್ ಆಗಿ ಏನಾದ್ರು ರೂಮ್ ಮಾಡ್ಬೇಕಾ, ಏನಿಲ್ಲ. ನೀವ್ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ? ನಾವು ನಮ್ಮ ಮನೆ, ಇಡೀ ಮನೆ ಒಳಗಡೆಗೆ ಎಲ್ಲಿ ತಟ್ಟಾಕಿದ್ರು ಹೋಗಿ ಸುಮ್ನೆ ಮಲ್ಕೊಳುತ್ತೆ. ಇಲ್ಲಿ ಅಲ್ಲಿ ಅಂತ ಏನಿಲ್ಲ. 10x10 ಜಾಗ ಇದ್ರು ಸಾಕು, ಜಾಗ ಇಲ್ಲಂಗಿದ್ರು ಸಾಕು. ಕೆಳಗಡೆನೆ ಮಲ್ಕೊಳುತ್ತೆ, ನಮ್ ಜೊತೆ ಮಲ್ಕೊಳುತ್ತೆ. ಒಂದು ತಟ್ಟು ಹಾಕಿದಾಗ ಎಷ್ಟು ಜಾಗ ಬೇಕು ಅಷ್ಟು ಸಾಕು ಅವಿರಕ್ಕೆ. ನಮ್ಮಂತೆ ಇರುತ್ತೆ. ನನ್ ಜೊತೆಗೆ ಊಟ ಮಾಡುತ್ತೆ, ಅವನ ಜೊತೆ ಊಟ ಮಾಡುತ್ತೆ. ನಾವ್ ಒಂದೇ ತಟ್ಟ ಎಲ್ಲರೂ ಊಟ ಮಾಡ್ತೀವಿ. ನಮಗೆ ಇದಕ್ಕೆ ಆದಂತ ಸಪರೇಟ್ ಹುಲ್ದು ಬುಟ್ಟಿ ಬಿಟ್ರೆ ಬೇರೆ ಎಂತದ್ದು ಇಲ್ಲ ನಮ್ಮ ಹತ್ರ. ನಾವೆಲ್ಲಾರು ತಟ್ಟ ಹಾಕ್ರಿ, ಅಲ್ಲೋಗಿ ಮಲಗುತ್ತೆ. ಇವತ್ತಿನ ಜನರೇಷನ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇವತ್ತಿನ ಜನರೇಷನ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಎಲ್ಲಾರ ಮನಸ್ಸೊಳಗು ಯಾವ್ದೋ ಒಂದು ಮೂಲೆ ತುಂಬಾ ಮೊಬೈಲ್ ತುಂಬ್ಕೊಂಡದಾವು. ಆದರೆ ಕುಟುಂಬದೊಳಗಡೆಗೆ ಯಾವ್ದಾರ ಮನ್ಸಿನ ಒಂದು ಮೂಲೆ ಒಳಗೆ ಗೋಮಾತೆಗಾಗಿ ಒಂದ್ ಅರ್ಧ ಗಂಟೆ ಟೈಮ್ ಕೊಟ್ಟು ಸಾಕ್ರಿ. ಸುಮ್ನೆ ದಾವಣಗೆರೆಯಾದ್ಯಂತ ಎಲ್ಲರೂ ಹಿಂದೂವಾದಿಗಳು ಜೈ ಜೈ ಅಂತಾರೆ. ಅದಲ್ಲ, ಮೋದಿಯವರು ಪ್ರಮೋಟ್ ಮಾಡ್ರ ಆಕಳುಗಳಿವು. ದುಡ್ಡಿದ್ದಂತಾರು ಎಲ್ಲರೂ ಒಂದೊಂದ್ ಜೊತೆ ತಗೊಂಬಂದಿ ನಾಯಿ ಕಟ್ಟಕ್ಕಿಂತ ಆಕಳು ಸಾಕ್ರಿ, ಅದು ಮುಖ್ಯ. ಎಸ್, ಇದು ನಮ್ಮ ವಿನಯ್ ಅವರ ಮಾತು. ಸೊ ಬಹುಶಃ ಒಂದು ನಾಯಿ ಕಟ್ಟೋದ್ಕಿಂತ ಒಂದು ಕರುಗಳನ್ನ ಕಟ್ಟಿ ಅದನ್ನ ಸಾಕಿ ಬೆಳೆಸಿ ಮನುಷ್ಯನ ಆರೋಗ್ಯವು ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ, ಪ್ರತಿಯೊಬ್ರು ಕೂಡ ಈ ಒಂದು ವಶಿಷ್ಠ ಕಪಿಲ ಅನ್ನೋ ಒಂದು ಹಸುಗಳನ್ನ ಸಾಕಿ ಇವತ್ತು ದಾವಣಗೆರೆ ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಇದ್ರ ಕಾಸ್ಟ್ಲಿ ಕೂಡ ಹೌದು, ಇದರ ಫುಡ್ ಕೂಡ ಅಷ್ಟೇ ಸಿಂಪಲ್ ಆಗಿದೆ ಅಂತ ಕೂಡ ಹೇಳಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಅಂತ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ. ನಮಸ್ಕಾರ.